ಮನುಷ್ಯನಲ್ಲಿರುವ ದೌರ್ಬಲ್ಯದ ಚಿಂತೆ ಮಾಡುವುದೇ ಪರಿಹಾರ ಖಂಡಿತ ಅಲ್ಲ. ಆ ದೌರ್ಬಲ್ಯವನ್ನು ಮೀರಿ ತನ್ನೊಳಗಿರುವ ಶಕ್ತಿಯನ್ನು ಕುರಿತು ಯೋಚಿಸಿ ಅದರಿಂದ ಹೊರಬರುವುದಕ್ಕೆ ಪ್ರಯತ್ನ ಪಡುವುದೇ ನಿಜವಾದ ಪರಿಹಾರ. ನಮಸ್ತೆ, ಸ್ಟೋರೀಸ್ ವಿತ್ ಸುಕೃತ ಅಮರೇಶ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಲೈಫ್ ಆ್ಯಸ್ ಗೃಹಿಣಿ ಸರಣಿಯ 3ನೇ ವಿಡಿಯೋ ಇದಾಗಿದ್ದು, ಇವತ್ತು ನಾವೆಲ್ಲ ಹೋಮ್ ಮೇಕರ್ಸ್ ರೆಸಿಲಿಯನ್ಸ್ ಪವರನ್ನು ಹೆಂಗೆ ಬೆಳೆಸ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣಂತೆ. ವಿಡಿಯೋ ನೋಡ್ಕೊತ ನನ್ನ ಮಾತು ಕೇಳ್ಕೊತ ನೀವು ನಿಮ್ಮ ಕೆಲಸನೂ ಮಾಡಿರಿ. ಅದು 1 ಕಪ್ ಚಹಾ ಕುಡಿಯೋದು ಆಗಿರ್ಬೋದು, ಅಥವಾ ಕಾಯಿಪಲ್ಯ ಸೋಸೋದು ಆಗಿರಬಹುದು. ಯಾಕಂದ್ರೆ ಕೆಲಸಕ್ಕೆ ಕೊನೆ ಅನ್ನೋದು ಇಲ್ಲ. ಕೆಲಸದ ಜೊತೆನೇ ನಮ್ಮ ಸ್ವಂತ ಆರೈಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದೇ ಈ ಗೃಹಿಣಿ ಬದುಕಿನ ಸೌಂದರ್ಯ. ಎಸ್, ದಟ್ ಈಸ್ ದ ಬ್ಯೂಟಿ ಆಫ್ ಹೋಮ್ ಮೇಕಿಂಗ್. ಗೃಹಿಣಿ ದಿನ ಪೂರ್ತಿ ಮನೆಯಾಗೇ ಇರ್ತಾಳೆ, ಆಕೆಗೇನು ಕೆಲಸ ಅನ್ನೋ ಮಾತು ನಾವು ಸಾಕಷ್ಟು ಸಲ ಕೇಳಿರ್ತೀವಿ. ಆದ್ರೆ ಒಬ್ಬ ಗೃಹಿಣಿಯ ಜೀವನದಾಗ ಪ್ರತಿದಿನವೂ ಸವಾಲುಗಳಿರ್ತಾವೆ. ಯಾವುದೇ ಹೊಸ ಮುಖ ನೋಡ್ಲಿಕ್ಕೆ ಸಿಗೋದಿಲ್ಲ, ಯಾವ ಹೊಸ ವಿಷಯಗಳು ಗೊತ್ತಾಗೋದಿಲ್ಲ. ಸಮಾಜದ ಜೊತೆ ನಾವು ಡಿಸ್ಕನೆಕ್ಟ್ ಆಗಿಬಿಟ್ಟಿರ್ತೀವಿ. 4 ಗೋಡೆಗಳ ನಡುವೆ ಎಲ್ಲಿ ಕಳೆದು ಹೊಂಟೀವಿ ಅನ್ನೋದು ಅರ್ಥನೂ ಆಗ್ತಿರಲ್ಲ. ಈ ಎಲ್ಲ ಸವಾಲುಗಳನ್ನು ದಾಟಿ ಮತ್ತೆ ನಕ್ಕೊಂತ ಮುಂದಕ್ಕೆ ಸಾಗುವ ಶಕ್ತಿಯೇ ರೆಸಿಲಿಯನ್ಸ್. ಕನ್ನಡದೊಳಗೆ ಹೇಳಬೇಕು ಅಂತಂದ್ರೆ ಮರುಚೇತರಿಸಿಕೊಳ್ಳುವ ಶಕ್ತಿ, ಕುಗ್ಗದೆ ಮತ್ತೆ ಎದ್ದು ನಿಲ್ಲುವ ಮನೋಬಲ. ಪ್ರತಿದಿನವೂ ಒಂದೇ ರೀತಿ ಇರುವುದಿಲ್ಲ. ಕೆಲವು ದಿನ ಭಾಳ ಈಸಿ ಅನ್ನಿಸ್ತಾವ, ಮತ್ತಷ್ಟು ಭಾಳ ಕಷ್ಟ ಅನ್ನಿಸ್ತಾವ. ಆದರೂ ಯಾವ ದಿನಗಳು ನಿಲ್ಲುವುದಿಲ್ಲ, ಹಾಗೆ ನಡೀತಿರ್ತಾವ. ದಣಿವಾಗ್ತದ, ಯಾರೂ ನಮ್ಮ ಶ್ರಮ ನಮ್ಮ ಕೆಲಸ ಗಮನಿಸೋದಿಲ್ಲ ಅಂತ ಅನ್ನಿಸ್ತದ. ಒಂದೊಂದು ಸಲ ನಮಗಾಗಿ ಸಮಯನೇ ಸಿಗೋದಿಲ್ಲ. ಆದರೂ ಮರುದಿನ ಮತ್ತೆ ಅದೇ ಉತ್ಸಾಹದಿಂದ ಎದ್ದು ನಿಲ್ಲುವುದಲ್ಲ, ಅದೇ ರೆಸಿಲಿಯನ್ಸ್. ಇವು ನನ್ನ ತವರಿನ ಸುಂದರ ನೆನಪುಗಳು. ಮತ್ತು ಮನೆಗೆ ಬಂದಮೇಲೆ ಸಾಕಷ್ಟು ಕೆಲಸ, ಮನೆ ಎಲ್ಲನೂ ನನಗಾಗಿ ಕಾಯ್ಲಿಕ್ಕತ್ತಿದ್ವು. ಮತ್ತೆ ಎಲ್ಲವನ್ನು ರುಟೀನ್ ತರಬೇಕು ಅಂತಂದ್ರೆ ರೀಸೆಟ್ ಮಾಡ್ಕೋಬೇಕು, ಸ್ವಚ್ಛ ಮಾಡ್ಕೋಬೇಕು, ಮುಂದಿನ ದಿನಗಳಿಗೆ ತಯಾರಾಗಬೇಕು. ಕೆಲಸ ಮಾಡ್ಕೊತ ನಾವು ಮಾತಾಡೋಣಂತ್ರಿ. ನೀವು ಗೃಹಿಣಿ ಆಗಿರಬಹುದು, ತಾಯಿ ಆಗಿರಬಹುದು, ಉದ್ಯೋಗಿ ಆಗಿರಬಹುದು, ಏನೇ ಕೆಲಸ ಮಾಡ್ತಿರಬಹುದು, ಎಲ್ಲರ ಜೀವನದೊಳಗೂ ಕಷ್ಟಗಳು ಇದ್ದೇ ಇರ್ತಾವ, ಅವು ಬಂದೇ ಬರ್ತಾವ. ಆದ್ರೆ ಅವುಗಳು ನಮ್ಮನ್ನು ನಿಲ್ಲಿಸಬಾರ್ದು. ಒಂದು ಹೆಜ್ಜೆ ನಿಧಾನ ಆದರೂ ಪರವಾಗಿಲ್ಲ, ಆದ್ರೆ ಮುಂದಿನ ಹೆಜ್ಜೆಯನ್ನು ಇಡುವುದನ್ನು ಮಾತ್ರ ನಾವು ಮರಿಬಾರ್ದು. ಒಬ್ಬ ಗೃಹಿಣಿಯ ನಿಜವಾದ ಶಕ್ತಿ ಅವಳ ಕೆಲಸದೊಳಗಲ್ಲ, ಯಾವ ಪರಿಸ್ಥಿತಿಯೊಳಗೂ ಮತ್ತೆ ಎದ್ದು ನಿಲ್ಲುವ ಧೈರ್ಯದೊಳಗದ ಅಂತ ನನಗನ್ನಿಸ್ತದ. ಪ್ರತಿಯೊಂದು ಮನೆಗಳು ವಿಭಿನ್ನ, ಮನಸ್ಸುಗಳು ವಿಭಿನ್ನ. ನಮ್ಮ ಅನುಕೂಲಕ್ಕೆ ತಕ್ಕ ಹಂಗೆ ನಾವು ನಮ್ಮ ಬದುಕಿನೊಳಗೆ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಸಾಧ್ಯ ಆದಷ್ಟು ಆರ್ಗನೈಸ್ಡ್ ಲೈಫನ್ನು, ಶಾಂತ ಬದುಕನ್ನು, ನಿರಾಳ ದಿನಗಳನ್ನು ಕಳೀಲಿಕ್ಕೆ ಪ್ರಯತ್ನ ಪಡೋದು. ಅದಕ್ಕೆ ತಕ್ಕುದಾದ ರೂಪುರೇಷೆಗಳನ್ನು ನಾವೇ ರೂಪಿಸ್ಕೊಳ್ಳೋದು.
ಇನ್ನೊಬ್ಬರ ಮೇಲೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳಾರ್ದೆ ನಾವು ನಮ್ಮನ್ನು ಅದೆಷ್ಟು ಬ್ಯುಸಿಯಾಗಿ ಇಟ್ಕೊಂಡಿರ್ತೀವೋ ಅಷ್ಟು ಆರಾಮಿರ್ತೀವಿ ಅನ್ನೋದು ನನ್ನ ನಂಬಿಕೆ. ಬ್ಯುಸಿ ಅಂತಂದ್ರೆ ಭಾಳ ಕೆಲಸ ಮಾಡಿ ಹೈರಾಣು ಮಾಡಿಕೊಂಡು ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಆಯಾಸ ಮಾಡುವುದಲ್ಲ. ನಾವು ಮಾಡುವ ಕೆಲಸ ನಮಗೆ ಖುಷಿ ಕೊಡುವಂಥದ್ದಾಗಿರಬೇಕು. ನಮ್ಮ ಖುಷಿ ನಮ್ಮ ಮನೆಯವರೇ ಎಲ್ಲರ ಮುಖದ ಮೇಲೂ ನಗು ತರ್ತಿರಬೇಕು. ಅಂದಾಗ ಮಾತ್ರ ನಾವು ಮತ್ತೆ ಹೊಸ ಚೈತನ್ಯದಿಂದ ಪುಟಿದೇಳಿಕ್ಕೆ ಸಾಧ್ಯ ಅದ. ಇಲ್ಲ ಅಂದ್ರೆ ನಾವು ಎಲ್ಲವನ್ನೂ ಕಳ್ಕೊಂಡು ಶೂನ್ಯ ಸ್ಥಿತಿಗೆ ಆಗ್ತದೆ. ವಿಡಿಯೋದಾಗ ನೀವು ನೋಡಾಕತ್ತೀರಿ, ನಾ ಅಗಸಿ ಹಿಂಡಿ ಮಾಡಾಕತ್ತೀನಿ. ಅಗಸಿ ನಮ್ಮ ಆರೋಗ್ಯಕ್ಕೆ ನಮ್ಮ ಸೌಂದರ್ಯಕ್ಕೆ ಭಾಳ ಚಲೋ ಅನ್ನೋದನ್ನು ನಾ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅದು ನಿಮಗೆ ಗೊತ್ತೇ ಐತಿ. ಹಿಂಡಿ ಭಾಳ ದಿವ್ಸ ಕೆಡಲಾರ್ದಂಗೆ ಇರಬೇಕು ಅಂತಂದ್ರೆ ಪ್ರತಿ ಪದಾರ್ಥನೂ ಚೆಂದಂಗೆ ಒಣಗಿಸಿ ಹಾಕಬೇಕು. ಆ ಕಡಾಯಿದಾಗ ಅಗಸಿ ಹುರ್ಕೊಂಡಿದ್ದೆ, ಅದಿನ ಬೆಚ್ಚಗಿತ್ತು. ಬಿಸಿ ಹಾಳು ಮಾಡೋದು ಅಂಥೇಳಿ ಅದ್ರಾಗ ಒಂದು ಎಸಳು ಕರಿಬೇವನ್ನು ಬಿಸಿ ಇದ್ದಾಗೆ ಒಗೆದ್ಬಿಟ್ಟಿದ್ದೆ, ಕರಿಬೇವು ಒಣಗಿತ್ತು. ಹಿಂಗಾದ್ರೆ ಹಿಂಡಿದು ಶೆಲ್ಫ್ ಲೈಫ್ ಹೆಚ್ಚಾಗ್ತದಲ್ರಿ. ಮತ್ತು ವಿಷಯಕ್ಕೆ ಬರೋದಾದ್ರೆ ರೆಸಿಲಿಯನ್ಸ್ ಅಂತಂದ್ರೆ ಸೋತಾಗ ಕುಗ್ಗದೆ ಪುಟಿದೇಳುವಂಥ ಹುಮ್ಮಸ್ಸು. ಅದನ್ನು ನಾವು ಯಾರಿಂದನೂ ಕಲಿಬೇಕಾಗಿಲ್ಲ. ಮುಂದಿನ ಬದುಕನ್ನು ನೆನೆಸ್ಕೊಂಡಾಗ ಅಥವಾ ದೂರದಲ್ಲಿ ಕಾಣುವ ನಮ್ಮ ಗುರಿಗಳನ್ನು ನಾವು ತಲುಪಬೇಕು ಅಂದಾಗ ತಂತಾನೇ ಆ ಪವರ್ ನಮ್ಮೊಳಗೆ ಬರ್ತದೆ. ಎಸ್, ನಾ ಒಪ್ಕೊಳ್ತೀನಿ. ಜನ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಬಹುದು ಅಥವಾ ನಾವು ನೊಂದಾಗ ಮತ್ತಷ್ಟು ನಮಗೆ ನೋವನ್ನೇ ಕೊಡಲಿ. ಅವರು ಅದೆಷ್ಟು ನೋವು ಕೊಟ್ಟರೂ ಅದನ್ನು ತಡೆದು ನಿಲ್ಲುವ ಶಕ್ತಿ ನಮಗದ ಅನ್ನೋದನ್ನು ನಾವು ಸಾಬೀತು ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾವುದಕ್ಕೂ ಕಿವಿಗೊಡದೆ ನಮ್ಮ ಬದುಕನ್ನು ನಾವು ಸುಂದರವಾಗಿಸಿಕೊಳ್ಳಿಕ್ಕೆ ನಾವು ಸ್ವತಃ ಏನು ಮಾಡಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡಿದಾಗ ನಾವು ಮತ್ತೆ ಹೊಸ ಬದುಕನ್ನು ಹೊಸ ರೀತಿಯಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಅದ. ಸೋಲೊಪ್ಕೊಳ್ಳೋದು ಬೇಡ, ನಿಲ್ಲೋಣ, ಪಾಸ್ ಮಾಡೋಣ, ಬಟ್ ರೀಸ್ಟಾರ್ಟ್ ಮಾಡೋದು ಮಾತ್ರ ಬಿಡಬಾರ್ದು. ಮಾತಾಡ್ಕೊಂತ ಹಿಂಡಿ ಮುಗ್ದ ಹೋಯ್ತು ನೋಡ್ರಿ. ಒಂದು ವಾರಕ್ಕಾಗುವಷ್ಟು ಶೇಂಗಾ ಹಿಂಡಿ ಮತ್ತು ಅಗಸಿ ಹಿಂಡಿ ಎರಡನ್ನೂ ತಯಾರು ಮಾಡಿ ಇಟ್ಕೊಂಡ್ಬಿಟ್ಟೆ. ನಾವು ಉತ್ತರ ಕರ್ನಾಟಕದ ಮಂದಿ ಹಿಂಡಿ ಇಲ್ಲ ಅಂದ್ರೆ ನಮ್ಮದು ಊಟ ಕಂಪ್ಲೀಟ್ ಆಗೋದೇ ಇಲ್ಲ. ನನಗೆ ಪುಸ್ತಕಗಳು ಶಕ್ತಿ ಕೊಡ್ತಾವ, ಕತೆಗಳು ಬದುಕನ್ನು ಕಲಿಸ್ತಾವ. ನಿಮಗೂ ನಿಮ್ಮ ಹವ್ಯಾಸಗಳು ಹೊಸ ಹುಮ್ಮಸ್ಸನ್ನು ತಂದು ಕೊಡ್ತಿರ್ತಾವ. ದಯವಿಟ್ಟು ಅದ್ರ ಕಡೆ ಗಮನ ಹರಿಸ್ರಿ. ಇವ್ರ ಬಗ್ಗೆ ಮಾತಾಡೋದು ಬೇಡ. ನಮ್ಗಿನ್ನ ಸಾಧನೆ ಮಾಡಿದಂಥವ್ರ ಬದುಕಿನ ಕಷ್ಟಗಳನ್ನು ನೋಡಿ ನಾವು ಕಲಿಯಬೇಕಾದಂಥ ವಿಷಯಗಳ ಮೇಲೆ ಫೋಕಸ್ ಮಾಡೋಣಂತ. ಹೊಸ ವಿಷಯಗಳನ್ನು ಹೊಸ ರೀತಿಯಾಗಿ ಕಲೀಲಿಕ್ಕೆ ಪ್ರಯತ್ನ ಪಡೋಣಂತ. ನಾವು ಮನೆ ಸ್ವಚ್ಛವಾಗಿಟ್ಕೊಳ್ಳೋದು ಸಣ್ಣ ವಿಷಯ ಖಂಡಿತ ಅಲ್ಲ. ನಮ್ಮ ಮನೆಯವರಿಗಾಗಿ ಕೈಯಾರ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕೋದು ಅದರಷ್ಟು ದೊಡ್ಡ ವಿಷಯ ಮತ್ತೊಂದು ಇಲ್ಲವೇ ಇಲ್ಲ ಈಗಿನ ದಿನಮಾನಗಳೊಳಗೆ. ಇಂಥ ಎಲ್ಲ ಸಣ್ಣ ಪುಟ್ಟ ಕ್ಷಣಗಳನ್ನು ಎಂಜಾಯ್ ಮಾಡೋಣಂತ, ನಮ್ಮ ಬದುಕನ್ನು ನಾವು ಪ್ರೀತಿಸೋಣಂತ ಅಂದಾಗ ಮಾತ್ರ ಇನ್ನೊಬ್ಬರು ಆ ಪ್ರೀತಿ ಗೌರವವನ್ನು ಕೊಡಲಿಕ್ಕೆ ಸಾಧ್ಯ ಅದ. ನಿಮ್ಮ ಜೀವನದೊಳಗೆ ನಿಮಗೆ ಶಕ್ತಿ ಕೊಡುವಂಥ ಒಂದು ವಿಷಯ ಏನು ಅನ್ನೋದನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತೆ ಚೇತರಿಸಿಕೊಳ್ಳುತ್ತಿರುವ ಆ ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.